84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಇನ್ನು ಸರ್ಕಾರದ ವಿರುದ್ಧ ಮೋಹನ್ ದಾಸ್ ಪೈ ಅವರದೇ ಶೈಲಿಯಲ್ಲಿ ಸಾಫ್ಟ್ ಆಗಿ ಟೀಕೆಗಳನ್ನ ಮಾಡ್ತಾ ಇದ್ದಾರೆ. ಯಾಕೆ ಪ್ರಿಯಾಂಕ್ ಖರ್ಗೆ ವಿರುದ್ಧ ಮೋಹನ್ ದಾಸ್ ಪೈ ಆ ರೀತಿಯ ಶೈಲಿಯ ಟೀಕೆ ಯಾಕಾಗಿದೆ ಅಂತ ಅದೆಲ್ಲ ನಮಗೂ ಗೊತ್ತು. ಸಚಿವರಾಗಿ ನೀವೇನು ಮಾಡಿದಿರಿ ಬೆಂಗಳೂರಿಗೆ? ಪ್ರಿಯಾಂಕ್ ಖರ್ಗೆಗೆ ಮೋಹನ್ ದಾಸ್ ಪೈ ಪ್ರಶ್ನೆಯನ್ನು ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಸಚಿವರಾಗಿ ಬೆಂಗಳೂರಿಗೆ ನೀವೇನು ಮಾಡಿದ್ದೀರಿ? ಮೊದಲು ಸ್ವಚ್ಛ ಮತ್ತು ಸರಿಯಾಗಿ ನಡೆದಾಡಬಲ್ಲಂತ ನಗರವನ್ನು ನಮಗೆ ಕೊಡಿ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಇನ್ಫೋಸಿಸ್ ಮಾಜಿ ಸಿಎಫ್ಒ ಮೋಹನ್ ದಾಸ್ ಪೈ ವಾಗ್ದಾಳಿ ನಡೆಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪ್ರಿಯಾಂಕ್ ಖರ್ಗೆ ಸಂದೇಶಕ್ಕೆ ಪ್ರತಿಕ್ರಿಯೆ ನೀಡಿರ್ತಕ್ಕಂಥ ಪೈ ಸಚಿವರ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅತಿ ಹೆಚ್ಚಿನ ಮೌಲ್ಯ ಹೊಂದಿರುವ ಹೆಚ್ಚು ಕಂಪನಿಗಳನ್ನು ಒಳಗೊಂಡಿರುವ ಭಾರತದ ನಗರಗಳ ಪೈಕಿ ಬೆಂಗಳೂರು 2ನೇ ಸ್ಥಾನದಲ್ಲಿದೆ ಎಂಬ ವರದಿಯನ್ನ ಪ್ರಿಯಾಂಕ್ ಖರ್ಗೆ ಎಕ್ಸ್ನಲ್ಲಿ ಹಂಚಿಕೊಂಡಿದ್ರು. ಜೊತೆಗೆ ಬೆಂಗಳೂರಿನ ಹೆಗ್ಗಳಿಕೆಯನ್ನು ಪಟ್ಟಿ ಮಾಡಿದ್ರು. ಇದು ಮೋಹನ್ ದಾಸ್ ಪೈ ಅವರನ್ನು ಕೆರಳಿಸಿದೆ. ಇದಕ್ಕೆ ಅವರು ತೀಕ್ಷ್ಣವಾಗಿಯೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನಂತ ಹೇಳಿದ್ದಾರೆ ಮೋಹನ್ ದಾಸ್ ಪೈ ಅಂತಂದ್ರೆ, ಸಚಿವ ಪ್ರಿಯಾಂಕ್ ಖರ್ಗೆ ಅವರೇ, ಬೆಂಗಳೂರು ಈ ತರ ಒಳ್ಳೊಳ್ಳೆ ಕಂಪ್ನಿಗಳಿರೋದು, ಡೆವಲಪ್ ಆಗ್ತಿರ್ತಕ್ಕಂಥ ಕಂಪ್ನಿ ಬರ್ತಿರೋದ್ರ ಬಗ್ಗೆ ಮಾಹಿತಿ ಇದೆ. ಆದರೆ ನಮ್ಮ ಜೀವನ ಮಟ್ಟವನ್ನು ಸುಧಾರಿಸಲು ಒಬ್ಬ ಸಚಿವರಾಗಿ ನೀವೇನು ಮಾಡಿದ್ದೀರಿ? ಸ್ವಚ್ಛ ನಗರ, ಗುಂಡಿಗಳಿಲ್ಲದ ರಸ್ತೆ ಮತ್ತು ಸರಿಯಾದ ಫುಟ್ಪಾತ್ ಅನ್ನು ಒದಗಿಸಿಕೊಡುವುದು ನಿಮ್ಮಿಂದ ಸಾಧ್ಯವಾಗಿಲ್ಲ. ಇದೇನು ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ, ಸಾಧಾರಣ ನಿರ್ವಹಣೆ ಪ್ರಕ್ರಿಯೆ ಅಷ್ಟೇ. ದಯಮಾಡಿ ಡಿ ಕೆ ಶಿವಕುಮಾರ್ ಅವರ ಜೊತೆ ಮಾತನಾಡಿ ನಮಗೆ ಸ್ವಚ್ಛ ಮತ್ತು ನಡೆದಾಡಬಲ್ಲದಂತಹ ನಗರವನ್ನು ಒದಗಿಸಿಕೊಡಿ. ಕಳೆದ 2 ವರ್ಷಗಳಿಂದ ನಮ್ಮ ಜೀವನ ದುಸ್ತರವಾಗಿದೆ ಅಂತ ಮೋಹನ್ ದಾಸ್ ಪೈ ಟ್ವೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂದರೆ ಬೆಂಗಳೂರು ಪ್ರಿಯಾಂಕ್ ಖರ್ಗೆ ಭಾಳ ಜೋಶಾಗಿ ಟ್ವೀಟ್ ಮಾಡಿದ್ದಾರೆ. ದೊಡ್ಡ ದೊಡ್ಡ ಕಂಪ್ನಿಗಳು ಬೆಂಗಳೂರಲ್ಲಿದೆ, ಒಳ್ಳೆ ಇಂಪಾರ್ಟೆಂಟ್ ಕಂಪ್ನಿಗಳು ಎಲ್ಲ ಇಲ್ಲಿದೆ, ಒಳ್ಳೊಳ್ಳೆ ಕಂಪ್ನಿ ಉದ್ಗ ಎಲ್ಲ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಯಾವುದೋ ಒಂದು ವರದಿಯನ್ನು ಟ್ವೀಟ್ ಮಾಡಿದ್ದಾರೆ ಖುಷಿಯಾಗಿ. ಎಲ್ಲ ಬಂದಿದ್ದ ಸತ್ಯದ ಎಲ್ರಿಗೂ ಗೊತ್ತು. ಆದರೆ ಅಟ್ ದಿ ಸೇಮ್ ಟೈಮ್ ಕಿತ್ತೋಗಿರೋ ರೋಡ್ ರೆಡಿ ಮಾಡಿ, ಗಲೀಜಾಗಿರೋ ರಸ್ತೆಗಳನ್ನ ಕ್ಲೀನ್ ಮಾಡಿ, ಇವನ್ನ ಕೊಡಿ. ಏನು ಮಾಡಿದ್ದೀರಿ ನೀವು ಖರ್ಗೆ ಅವರೇ, ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕ್ ಖರ್ಗೆ ಅವರೇ ಹೇಳಿ ಅಂತ ಕೇಳಿದ್ದಾರೆ. ಅದಕ್ಕೇನು ಹೇಳಬೇಕು? ಎಸ್, ಹೌದು, ಗುಂಡಿ ಎಲ್ಲ ಮುಚ್ಚುತ್ತೀವಿ, ಕ್ಲೀನ್ ಮಾಡ್ತೀವಿ, ಓಕೆ ಅಂತ ಹೇಳಬೇಕು. ಆದರೆ ಯಾರೋ BJP ವಿಜಯೇಂದ್ರ ಇದನ್ನು ಹೇಳಿದರೆ ಒಂಥರ, ಯತ್ನಾಳ್ ಹೇಳಿದರೆ ಒಂಥರ ಅಲ್ವಾ? ಅಥವಾ ಮಣಿಕಂಠ ರಾಥೋಡ್ ಏನಾರ ಟೀಕೆ ಮಾಡಿದರೆ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಓಕೆ, ಹಿಂಗೆ ಉತ್ತರ ಕೊಡಬೇಕು. ಆದರೆ ವಿಜೇಂದ್ರ ಟೀಕೆ ಮಾಡ್ದಕ್ಕೋ, ತೇಜಸ್ವಿ ಸೂರ್ಯ ಟೀಕೆ ಮಾಡ್ದಾಗ ಕೊಡುವ ಉತ್ತರದ ಶೈಲಿಯಲ್ಲಿಯೇ ಮೋಹನ್ ದಾಸ್ ಪೈ ಅವ್ರಿಗೆ ಪ್ರಿಯಾಂಕ್ ಖರ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಏನಂತ? ರಾಜ್ಯಸಭೆ ಸದಸ್ಯ ಸ್ಥಾನ ಬೇಕಿದೆ ಅನ್ಸುತ್ತೆ ಪ್ರಿಯಾಂಕ್ ಖರ್ಗೆ ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ ಮೋಹನ್ ದಾಸ್ ಪೈ ಅವ್ರಿಗೆ. ಒಬ್ಬ ಉದ್ಯಮಿ ಒಳ್ಳೊಳ್ಳೆ ಕಂಪ್ನಿಗಳು ಬಂದಿದೆ ಅಂತ ಪಟ್ಟಿ ಮಾಡ್ತಿದ್ದೀರಿ, ಕಂಪ್ನಿಗಳು ಬಂದಿದೆ ಓಕೆ ಸರ್, ಗುಂಡಿ ಮುಚ್ಚಿ ಕಸ ಕ್ಲೀನ್ ಮಾಡಿ ಅಂತ ಹೇಳಿದ್ರೆ ಯಾರೋ ರಾಜಕಾರಣಿಗಳು ಟೀಕೆ ಮಾಡ್ದಂಗೆ ಪ್ರಿಯಾಂಕ್ ಖರ್ಗೆ ಅವರು ಟೀಕೆ ಮಾಡೋರೆ. ಮೋಹನ್ ದಾಸ್ ಪೈ ಹೇಳಿದ್ದಾರೆ, ನಿಮಗೆ ರಾಜ್ಯಸಭೆ ಸ್ಥಾನ ಬೇಕು ನಿಮಗೆ, ಹಾಗಾಗಿ ನೀವು ಸುಮ್ಮನೆ ಸರ್ಕಾರವನ್ನು ಟೀಕೆ ಮಾಡ್ತಾ ಇದ್ದೀರಿ. ಅವರಿಗೆ ಕೇಂದ್ರದಲ್ಲಿ ಉನ್ನತ ಹುದ್ದೆ ಬೇಕಾಗಿದೆ, ರಾಜ್ಯಸಭೆ ಸದಸ್ಯ ಸ್ಥಾನ ಬೇಕಿದೆ ಅನ್ಸುತ್ತೆ, ಅದಕ್ಕೆ ಈ ರೀತಿ ಆರೋಪ ಮಾಡ್ತಿದ್ದಾರೆ ಅಂತ ಖರ್ಗೆ ಹೇಳಿದ್ದಾರೆ. ಹಿಂದೆ ಮೋಹನ್ ದಾಸ್ ಪೈ ತಾನೇ ಬೇರೆ ಬೇರೆ ಹುದ್ದೆಯಲ್ಲಿ ಇದ್ದರು. ರಾಜ್ಯದಲ್ಲಿ ಸರ್ಕಾರ ಬದಲಾವಣೆ ಆದಮೇಲೆ ಇವರ ವರ್ಷೆ ಬದಲಾಗಿದೆ. ಅದಕ್ಕಾಗಿ ಸಿದ್ದರಾಮಯ್ಯ, DK ಶಿ ಪ್ರಿಯಾಂಕ್ ಖರ್ಗೆನ ಟಾರ್ಗೆಟ್ ಮಾಡ್ತಿದ್ದಾರೆ. ಅವರೀಗ ಸೋಷಿಯಲ್ ಮೀಡಿಯಾ ವಾರಿಯರ್ಸ್ ಆಗಿದ್ದಾರೆ. ಈ ಮೊದಲು 6 ತಿಂಗಳಿಗೊಮ್ಮೆ ಮಾತನಾಡ್ತಿದ್ರು. ಈಗ ಪ್ರತಿ ವಾರವೂ ಸಚಿವರ ವಿರುದ್ಧ ಆರೋಪ ಮಾಡ್ತಿದ್ದಾರೆ. IT ಸರ್ವಿಸ್ ಕಡಿಮೆ ಆಗುವ ಹಾಗೆ ಟ್ರಂಪ್ ಮಾತನಾಡಿದ್ದಾರೆ, ಅದರ ಬಗ್ಗೆ ಪೈ ಮಾತನಾಡಲ್ಲ ಅಂತ ಪ್ರಿಯಾಂಕ್ ಖರ್ಗೆ ತಿರುಗೇಟ್ ಕೊಟ್ಟಿದ್ದಾರೆ. ತಿರುಗೇಟ್ ಕೊಟ್ರೇನು? ಪ್ರಿಯಾಂಕ್ ಖರ್ಗೆ ವಿರುದ್ಧ ಚುನಾವಣೆ ಗೆಲ್ಲಬೇಕಾ ಮೋಹನ್ ದಾಸ್ ಪೈ? ಮೋಹನ್ ದಾಸ್ ಪೈ ಬಂದ್ಬಿಟ್ಟು ಪ್ರಿಯಾಂಕ್ ಖರ್ಗೆ ವಿರುದ್ಧ ಚುನಾವಣೆ ಗೆಲ್ಲಬೇಕಾ? ಒಬ್ಬ ಉದ್ಯಮಿ ಬೆಂಗಳೂರಲ್ಲಿ ಒಳ್ಳೊಳ್ಳೆ ಕಂಪ್ನಿಗಳು ಬಂದಿದೆ ಅಂತ ಹೇಳ್ತಿದ್ದೀರಿ, ಓಕೆ, ಅದು ಎಲ್ರಿಗೂ ಗೊತ್ತಿರೋ ವಿಷಯ. ರೋಡ್ ರೆಡಿ ಮಾಡಿ, ಕಸ ಎತ್ತಿ ಅಂತ ಹೇಳಿದ್ರೆ, ಕ್ಲೀನ್ ಮಾಡಿ ನೀಟಾಗಿ ಇಟ್ಕೋಬೇಕು ಅಂತ ಹೇಳಿದ್ರೆ, ನಾ ಯಾವುದೋ ಗ್ರಾಮ ಪಂಚಾಯತಿ ಅಧ್ಯಕ್ಷನ ಟ್ರೀಟ್ ಮಾಡ್ದಂಗೆ ಇಲ್ಲ ಆಪೋಸಿಟ್ ಮಣಿಕಂಠ ರಾಥೋಡ್ನ ವಾಗ್ದಾಳಿ ಮಾಡ್ತಾರೆ ಪ್ರಿಯಾಂಕ್ ಖರ್ಗೆ ಅವರು. ಒಬ್ಬ ಎಜುಕೇಟೆಡ್ ಆಗಿ ಆ ಒಂದು ಟೀಕೆ ಟಿಪ್ಪಣಿಯನ್ನು ಪರಿಹರಿಸೋ ಕೆಲಸ ಮಾಡಿದ್ರೆ ಆಗುತ್ತೆ. ಎಸ್, ಓಕೆ, ಆ ಗುಂಡಿಗಳನ್ನ ಮುಚ್ಚೋ ಕೆಲಸ ಆಗ್ತಿದೆ, ಈಗ ಮತ್ತೆ ಹಾಳಾಗಿದೆ, ಅದನ್ನು ಮಾಡ್ತೀವಿ, ಕ್ಲೀನ್ ಮಾಡಬೇಕು, ಮಾಡ್ತೀವಿ, ಎಸ್, ಮುಗಿದೋಯ್ತು ಅಲ್ಲಿಗೆ. ಆದರೆ ರಾಜಕಾರಣಿಗಳು ಯಾವಾಗಲೂ ರಾಜಕಾರಣ ಮಾಡೋದೇ ಕೆಲಸ, ಪ್ರಿಯಾಂಕ್ ಖರ್ಗೆ ಅದನ್ನು ಮಾಡ್ದಂಗೆ ಕಾಣ್ತಿದೆ ಇಲ್ಲಿ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ.
ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. ಬೆಂಗಳೂರಿನ ಬೆಸ್ಟ್ ನೀಟ್ ಕೋಚಿಂಗ್ ಅಕಾಡೆಮಿ ಅಂದ್ರೆ ಎಕ್ಸಲೆನ್ಸ್ ನೀಟ್ ಅಕಾಡೆಮಿ. ನೀಟ್ ಕ್ರಾಶ್ ಕೋರ್ಸ್ ಅಂಡ್ ನೀಟ್ ಲಾಂಗ್ ಟರ್ಮ್ ಕೋಚಿಂಗ್ ಅಡ್ಮಿಷನ್ ಪ್ರಾರಂಭ. ಈ ಕೂಡಲೇ ಸಂಪರ್ಕಿಸಿ